ಇವತ್ತು ಕೊಡ್ಲಿಕ್ಕಂದ್ರೆ ಏನಾಗ್ತದೆ, ನಾಳೆಗೆ ಅವರು ಲಗ್ನ ಟೈಮ್ದಾಗ ಹೋಗಿ ಕಸ್ಕೊಂಡು ಬರೋಣ ಅದನ್ನು. ಹೌದಕ್ಕ, ನೀ ಹೇಳೋದು ಕರೆಕ್ಟ್ ಐತಿ. ಲಕ್ಷ್ಮಿ, ಏ ಲಕ್ಷ್ಮಿ, ಅತ್ತೆ ಕರೆದ್ರಿ? ಎಷ್ಟೊತ್ತತ್ತೆ ಬಂದು ಕುಂತು ಒಂದು ನೀರು ಕೊಡಬೇಕು, ಒಂದು ಚಹಾ ಕೊಡಬೇಕು ಅನ್ನೋದು ಗೊತ್ತಾಗಲ್ಲನ. ಸುಸ್ತಾಗಿ ಬಂದೀವಿ ಅಲ್ಲಿಂದ. ಹೌದೌದವ್ವ, ನೀವು ಮತ್ತೆ ಭಾಳ ಸುಸ್ತಾಗ್ಯಾರ. ಅಲ್ಲೇ ಆಕಿ ಅನ್ಕೊಂಡಿದ್ದು ಕೆಲಸ ಆಗಿಲ್ಲ ಅನ್ಸ್ತದ, ಅದಕ್ಕೆ ಮಕ್ಕ ಸಾಪ್ ಮಾಡ್ಕೊಂಡು ಬಂದಾಳ. ಅದೇ ಅಲ್ಲಿ ಅನ್ಕೊಂಡಿದ್ದು ಕೆಲಸ ಆಗಿತ್ತಂತಂದ್ರೆ ನಿನ್ನ ಕರಿದು ಚಿಂತೆ ಬರ್ತಿದ್ದಿಲ್ಲ, ಯಾವುದೂ ಚಿಂತೆ ಬರ್ತಿದ್ದಿಲ್ಲ. ಆಕಿಗೆ ಕುಣ್ಕೊಂತ ಬರ್ತಿದ್ಲು. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲಕ್ಷ್ಮೀದು ಜೀವನ ಕಥೆ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ? ಚಲೋ ಅನ್ಸಕತ್ತಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ತುಂಬ ಇದೆ. ಬರೀ ಈಗ ಒಬ್ಬರು ಕಮೆಂಟ್ ಮಾಡಿದ್ರು ನಿನ್ನೆ, ಈಗಿನ ಕಾಲದಾಗ ಹೆಣ್ಮಕ್ಳು ಹಿಂಗಿರಂಗಿಲ್ಲ, ಅತ್ತಿ ಮಾವನ ಬಿಟ್ಟು ಹೊರಗೆ ಹೋಗ್ತಾರ, ಎಲ್ಲ ಇದನ್ನು ಮಾಡ್ತಾರ ಅಂಥೇಳಿ. ಹೌದು, ಆದರೆ ಹಳ್ಳಿ ಜೀವನದಾಗ ಇನ್ನೂ ಇಂಥ ಕಥೆಗಳು ತುಂಬಾ ನಡೀತಾನೆ ಇದೆ. ತುಂಬ ಜನ ಹೆಣ್ಮಕ್ಳು ಮದುವೆ ಆಗಿನೂ ಈ ಥರ ಕಷ್ಟಗಳನ್ನ ಅನುಭವಿಸಿದ್ದು ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ. ಆ ಬೇಸಿಸ್ ಮೇಲೆ ನಾನು ಈ ಕಥೆನ ಬರೆದಿರೋದು. ಎಷ್ಟೋ ಹೆಣ್ಮಕ್ಳು ಈಗಾದ್ರೂ ಸಿಟಿನಲ್ಲೇ ಇರಲಿ ಹಳ್ಳಿನಲ್ಲೇ ಇರಲಿ ಇನ್ನೂ ಕಷ್ಟಗಳನ್ನು ಅನುಭವಿಸಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಆದರೆ ಇವಾಗ ಏನು ಲಕ್ಷ್ಮಿ ತನ್ನ ಜೀವನದಾಗ ಏನೇನು ಕಷ್ಟ ಅನುಭವಿಸಕತ್ತಾಳ ಅದನ್ನು ತೋರಿಸಕತ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ನನಗೆ ಸದಾ ಇರಲಿ ಅಂತ ಹೇಳ್ತೀನಿ. ಏನೇ ಪಿಕ್ಕಿ ಪಿಕ್ಕಿ ನೋಡ್ಕೊಂಡು ನಿಂತಲ್ಲಿ ತೊಗೊಂಡ್ಬರೋದು ಸರಿ? ಏನಾಯ್ತು ಕೆಲಸ? ಏನಾಗಬೇಕು? ಯಾಕಮ್ಮ, ಯಾಕೆ ಸೆಟ್ಟಾಗಿ? ಅಯ್ಯಪ್ಪ, ಯಾವ ಬಂದೆ? ಈಗ ತಾನೇ ಬಂದೆ. ಬಡ್ಡಿ ದುಡ್ಡು ಕೊಡ್ಲಿಕ್ಕಂದ್ರೆ ವಸೂಲಿ ಮಾಡೋದು ಆ ವಿಧಾನ ಹೇಳ್ಕೊಟ್ಟಿದ್ನಲ್ಲ ನಿನಗೆ, ಆ ವಿಧಾನ ಯೂಸ್ ಮಾಡಿ. ಯಾಕೆ ಹಿಂಗೆ ಸಪ್ಪಾಗೋದು ದುಡ್ಡು ಕೊಟ್ಟು ಸಪ್ಪಾಗಬಾರ್ದು ನಾವು ಯಾವತ್ತಿದ್ರು. ಅದು ನಿಜ ಬಿಡಪ್ಪ, ನೀ ಹೇಳ್ಕೊಟ್ಟಂಗೆ ಮಾಡೀನಿ. ಆದರೂ ಮದುವೆ ಒಂದಿತ್ತಲ್ಲ, ಸುಮ್ಮ ಇದೆ. ನೋಡುವ, ಕನಿಕರ ತೋರಿದ್ರೆ ನಮ್ಮ ದುಡ್ಡು ನಮಗೆ ಬರಲ್ಲ. ಹೌದು, ನಿನ್ನ ಕೈ ಏನಾತಂಗ? ಮೊನ್ನೆ ಬರುವಾಗ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿ ಪಾರ್ಶ್ವ ಹೊಡಿದ್ ನೋಡಷ್ಟೇ. ಹುಷಾರಾಗಿರ್ಬೇಕಿಲ್ಲಿ, ಇಲ್ಲೇ ಇದ್ಬಿಡ್ನಿ ಸುಮ್ಮನೆ. ಅಲ್ಲಿ ಒಂದು ಜಮೀನಿದಲ್ಲ, ಈ ಮಗ ನೋಡ್ಕೊಂಡ್ರೆ ಅವ್ನು ಓಡಿ ಬರಕತ್ತ ನಿನ್ನ ಹತ್ರನ ಬರೀ. ಎಲ್ಲ ನೋಡ್ಕೊತೀನಿ ನಾ ಇರುವಾಗ. ನೋಡುವ, ನಿನ್ನ ಗಂಡು ಮಗ ಅಂತ ನಿನ್ನೆ ಎಲ್ಲ ಸಾಕಿನಿ, ನೀನೇ ಎಲ್ಲ. ಏನು ಅಳಿ ಅಂದ್ರೆ ಸುಮ್ಮನೆ ಕುಂತಿರಲ್ಲ, ಏನು ಸಮಾಚಾರ? ಬಿಟ್ಟು ಊಟ ಉಂಡಿದ್ದಾತನ? ಹ್ಞೂ ರೀ ಮಾವ, ಮತ್ತೇನು ನಿನ್ನ ಮಗಳನ್ನ ಕಟ್ಕೊಂಡ್ಮೇಲೆ ಬಿಟ್ಟು ಊಟನೂ ಉಣ್ಬೇಕಲ್ರಿ. ಸರಿ ರೀ, ನಾ ಬರ್ತೀನಿ ಸರ್. ಈಗ ಅಳಿಯಂತ ಹಿಂಗೆ ಇದ್ದೋದ್ರ ಅವಾಗ ಮತ್ತೇನು ಸಮಾಚಾರ? ಚಲೋ ಅದೇ ಇಲ್ಲಿ ನೀ ಅಲ್ಲಿ? ನಂಗೇನಿಗೆ ಆರಾಮದಿನ ಅಲ್ಲಿ ನಮ್ಮ ಜಮೀನ ಇಲ್ಲೇ ಇದ್ದು ಬಿಡು. ಇರ್ಬೇಕು ಅನ್ಸತಿ. ಏನು ಮಾಡೋದು? ಅತ್ತೆ ತಗೋರಿ, ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪಗೂ ತಂದು ಕೊಡು. ಅಲ್ವಾ ಇಕ್ಕೇ ಅದ. ಅಯ್ಯೋ ಅಪ್ಪ, ನಿಂಗೆ ಗೊತ್ತಿಲ್ಲಲ್ಲ? ಏನು ಹೇಳಿ, ನನ್ನ ಮಗ ಹಿರಿ ಮಗ ಅದನ್ಲ, ಈಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಾನ. 4 ತಿಂಗಳಾತು. ನಿಂಗೆ ಹೇಳೋದ ಬಿಟ್ಟು ಮಾಡ್ತೀನಿ ನೋಡು. ಅಯ್ಯ, ನಾನು ಮುಂಚೆನೇ ಹೇಳ್ಬೇಕಿಲ್ಲ ಇದನ್ನ. ಏನು ದೊಡ್ಡ ಕುಳ ಐತೆ ಹಂಗಾರ? ಯಾವ ದೊಡ್ಡ ಕುಳ? ಉಣ್ಣಾಕ ತಿನ್ನಾಕ ಗತಿ ಇಲ್ಲ ಅವ್ರಿಗೆ. ತಗೋರಿಜ ಅತ್ತಿರಿ, ಅದೇನಂದ್ರೆ ನಮ್ಮ ಅಣ್ಣ ಬಂದಿದ್ದೇನೆ ರೀ, ಕಳ್ಕುಪ್ಸ ಮಾಡ್ತೀನಿ ಅಂತ ಹೇಳಕತ್ತಾರ. ಹೌದಾ? ಎದಕ್ಕೆ ಬಂದಿದ್ದಂತೆ? ಕಳ್ಕುಪ್ಸನ? ನೋಡೋಣ ತಗೋ, ನನ್ನ ಮಗ ಬರಲಿ, ಮಾತಾಡೋಣ ಅದ್ರ ಬಗ್ಗೆ. ಅಡುಗೆ ಮಾಡಂತ ಏನಿಲ್ಲ, ಹೋಗಿ ಅಡುಗೆ ಮಾಡೋ. ಸರಿ ರೀ. ಅಲ್ವಾ, ಏನೂ ಇಲ್ಲಂದ್ರೆ ಅದೇಂಗೆ ನೀವು ಒಪ್ಕೊಂಡು? ಬ್ಯಾಡ ಅಂದ್ರೆ ಮಗ ದೂರ ಹಾಕಣ, ಇರ್ಲಿ ಅಂದ್ರೆ ಈ ಪೀಡಾ ಮಳಿ ಬಂದು ಕುಂತೈತಿ. ಏನು ಮಾಡಬೇಕು ಒಂದು ಗೊತ್ತಾಗಲ್ಲ. ಇಲ್ಲಿ ಮಾತಾಡೋದು ಬೇಡ, ಅತ್ತ ಹೋಗೋಣ ನಡಿ, ಹೊರಗೆ ಬಾಲ್ಕನಿ ಕೂತ್ಕೊಂಡು ಮಾತಾಡೋಣ ನಡಿ. ಅಲ್ಲ, ನಾನು ನನ್ನ ಮೊಮ್ಮಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಕ್ಕಳನ್ನ ತರಬೇಕಂತ ನಂದು ಆಸೆ ಇತ್ತು. ನಿನ್ನ ಮದುವೆ ಅಂತರೂ ಆಚಾರದೊಳಗೆ ಮುರಿದು ಹೋತು. ನನಗೆ ಮಳಿ ಅಳಿಯಬೇಕಂತೆ ಈ ಪೆಂಗ್ ನನ್ನ ಮಗನ ಅಳಿಯ ಮಾಡ್ಕೊಂಡೆ. ಬಟ್ ನೀ ಯಾಕೆ ಹಿಂಗೆ ಮಾಡ್ಕೊಂಡು? ಎಂತ ನಮ್ಮ ಅಂತಸ್ತಿಗೆ ತಕ್ಕಂಥ ಸೊಸಿನ ತರಬೇಕಾಗಿತ್ತು ನೀನು. ಈ ಥರ ಹೆಂಗೆ ಮಾಡ್ಕೊಂಡು ನೀನು? ನನ್ನ ಮಗಳ ಹೌದಲ್ಲ ನೀನು? ಅಯ್ಯಪ್ಪ, ಆ ಪರಿಸ್ಥಿತಿ ನನಗೇನು ಗೊತ್ತಾಗಲಿಲ್ಲಪ್ಪ. ಮದುವೆ ಮಾಡ್ಕೊಂಡು ಮನೆ ಮುಂದೆ ಬಂದು ನಿಂತ ಏನು ಮಾಡ್ಲಾಗ? ಬೇಡ ಅಂದ್ರೆ ದೊಡ್ಡದು, ಮಗ ದೂರ ಹೋಗ್ತೀನಂತ ನಿಂತ. ಇದು 1 ವಾರದಿಂದ ಆತು, ಅವ್ರಿಗೆ ಬೆದರಿಕೆ ಇಟ್ಟೆ ಎಲ್ಲ ಆತು. ಏನು ಹಂಗೆ ನೋಡು, ಅದು ಕತ್ತಿ ಹೇಳೋಕ್ಕಾದ್ರೆ ದೊಡ್ಡದೈತಿ, ನಮ್ಗೆ ಅದೇನು ಗೊತ್ತೇ ಇಲ್ಲ. ನೀವು ಹಂಗೆ ಕೆಲಸ ಅದು ಇದು ಅಂತ ನಾವು ಅದೊಂದು ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಯಾವಾಗ ಏನಾಗೈತೆ ಗೊತ್ತಿಲ್ಲ. ಈಗ ನೋಡು, ಏನೂ ಇಲ್ಲ. ಅವ್ರು ಒಂದು ಮನ್ಯಾಗ ಅದಾರ, ಹಾಡು ಬಿದ್ದು ಮನೆ ಐತೆ ಅದು. ಆ ಮನ್ಯಾಗ ಅದಾರ, ಅಣ್ಣ ಅವ್ವ ಅದ. ಏನು ಆಸ್ತಿ ಇಲ್ಲ ಅಂತಸ್ತಿಲ್ಲ, ಒಂಥರ ಬಡವ್ರ ಕುಟುಂಬ. ಅದಕ್ಕೆ ಸಾವುಕಾರ ಮನ್ಯಾಗ ಮಗಳದಲ್ಲ, ಆಕೆ ಹೆಂಗಾದ್ರೂ ಇವ್ನು ಇಷ್ಟಪಟ್ಟಾಳ, ಅವಂಗ ಗಂಟು ಮಾಡೋಣ ಅಂತ ನಂದು. ಹೆಂಗಾರ ಮಾಡಿ ಇದನ್ನು ಕಳ್ಕೋಬೇಕಾಗೈತೆ ನೋಡ ಅಂತ. ಅದಕ್ಕೆ ಯಾಕೆ ಚಿಂತೆ ಬರ್ತಿ? ನಾ ಅದೇನಿಲ್ಲ. ನಾ ಏನಂತೀನಿ ಅಂದ್ರೆ, ಹೆಂಗಾದ್ರೂ ಈಗ ಆಕೆಗೆ ಇದನ್ನು ಕೊಡ್ಬೇಕು, ಹೊಟ್ಟೆನ ಕೂಸು ತೆಗಿಬೇಕು. ಆ ಕೂಸು ತೆಗಿಬೇಕಂತಂದ್ರೆ ಅದ್ರ ಅಪಾಯ ಆತಂದ್ರೆ ಆಕೆ ಹೋಗ್ತಾಳಲ್ಲ, ಅದಕ್ಕೆ. ಬಟ್ ನನ್ನ ಮಗ ನಾಳೆ ಆಕಿಗೆ ಏನು ತಿನ್ನರ ಆತಂದ್ರೆ ನನ್ನ ಮಗ ನನ್ನನ್ನು ಸುಮ್ಮ ಬಿಡ್ತಾನಂತೀಯನ? ನಿನ್ನ ತಲೆ ಮೇಲೆ ಯಾರಪ್ಪ ಅಂತಾರ? ನಿನ್ನ ತಲೆ ಮೇಲೆ ಹಾಕೊಳಕ್ಕೆ ಹೋಗ್ಬೇಡ. ಯೋಚನೆ ಮಾಡಲಿ, ಏನು ಮಾಡಲಿ? ಹೌದು, ಅವ್ನು ಹೇಳೋದು ಕರೆನೇ ಐತಿ. ಒಂದು 2 ವರ್ಷ ಏನಾಗುತ್ತೆ, ಸ್ವಲ್ಪ ಇದನ್ನು ಮಾಡ್ತಾನೆ. ಅಯ್ಯೋ ಏನಾಗ್ತಿದೆ ಹಿಂಗಾತನ ಅಂತೇಳಿ. 2 ವರ್ಷ ಆದಮೇಲೆ ನಮ್ಗೆ ಯಾವ್ದು ಬೇಕು ಅದು ಕಣ್ಣೆ ತಗೊಂಡ್ಬಂದು ಮಾಡೋದು. ಹಂಗಾರ ಬರೋಕ್ಕೆ 2 ದಿನ ಆಗುತ್ತಂತ ಹೇಳ, ಅಷ್ಟೊಂದು ಮುಗಿಸೋಣ. ಮುಗಿಸುನಕ್ಕ, ಮುಗಿಸಿ ಆಮೇಲೆ ದೊಡ್ಡ ಶ್ರೀಮಂತರ ಮನೆಯಿಂದ ಹುಡುಗಿನ ತೊಗೊಂಡ್ಬರೋಣ. ನೋಡು ತಲೆ ಅಂದ್ರೆ ಅವಂದು.
ಅವ್ನ ತಲೆ ಅಂದ್ರೆ ತಲೆನ ಬಿಡು. ಏ ಸುಮಿರಕ್ಕ, ಈಗ ಹೊಗಳ್ತೀನಿ ನನ್ನ, ಆಮೇಲೆ ಇಕ್ಕಟ್ಟು ಬೈಯಕ್ಕೆ ನಿಂದಿರ್ತೀನಿ. ಆದ್ರೆ ನಿಮ್ಮಿಬ್ಬರು ನಂಬಿ ಅಲ್ಲ, ನಾಳೆ ಏನು ಕಿನ್ನರಾಗಿ ನಾವು ಜೈಲಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದಲ್ಲ. ನಂಗೂ ಹಂಗ ಅನ್ಸೈತಿ. ಅಕ್ಕ ನೀ ಹ್ಞೂ ಅನ್ ಸಾಕು, ನಾ ಎಲ್ಲ ನೋಡ್ಕೊತೀನಿ. ಅಪ್ಪ ಹ್ಞೂ ಅನ್ನಪ್ಪ. ಸರಿನಪ್ಪ. ಏನಾದರೂ ಮಾಡ್ಕೊರಿ, ಬಟ್ ನನ್ನ ಮಗಗೆ ಏನು ತೊಂದರೆ ಆಗಲ್ದಂಗೆ ಮಾಡ್ಬೇಕಷ್ಟ. ಅವಂಗೇನು ಆಗಬಾರ್ದು ನೋಡು. ಸರಿ ಅಕ್ಕ, ಅಷ್ಟೇ. ಆಮೇಲೆ ನಮ್ಮ ಜೈಲಿಗೆ ಹೋಗುವಂಗೂ ಮಾಡಬೇಡ. ಮತ್ತೆ ಈ ಕಥೆಯಲ್ಲಿ ಬರೋ ಎಲ್ಲ ಚಿತ್ರಗಳು ಸನ್ನಿವೇಶಗಳು ಕಾಲ್ಪನಿಕ. ಅಜ್ಜ ಅಜ್ಜ ಅವತ್ತಾಯ್ತು ಎದ್ದೇಳ್ರಿ ಅಜ್ಜ. ಸೌಭಾಗ್ಯ, ಈ ಸೌಭಾಗ್ಯ ಭಾರಿ ಸೌಭಾಗ್ಯ. ಅಯ್ಯೋ ಅಜ್ಜ ಬಿಡು ಅಜ್ಜ ನನ್ನ. ನಾನಜ್ಜ, ಅಜ್ಜ ಬಿಡು ಅಜ್ಜ. ಸೌಭಾಗ್ಯ, ಏಯ್ ದರಿದ್ರದವಳಿ, ನಿನ್ಗೆ ಯಾರು ನನ್ನ ರೂಮಿಗೆ ಬಾ ಅಂತ ಹೇಳಿದ್ರು? ಏ ಪೀಡ, ಇಲ್ಲಾಕ್ ಬರಕ್ ಹೋದಿ ನಮ್ಮ ಅಪ್ಪನ ರೂಮಿಗೆ? ಅತ್ತೆ ನೀವ ಚಾ ಕೊಡಂದ್ರಲ್ಲ. ನಾ ಚಾ ಕೊಡಂದೀನಿ, ಆದ್ರೆ ನಮ್ಮ ಅಪ್ಪನ ರೂಮಿಗೆ ಬಂದು ಕುಂದ್ರ ಅಂತ ಹೇಳಿ ನಿನಗೆ. ಸರಿ ಅತ್ತೆ. ಬೆಳಗ್ಗೆ ಈ ಪಿಡಾನೇ ಕಳಿಸ್ತೀನಿ ನನಗೆ. ಹಾಂ, ಎದ್ದ ತಕ್ಷಣ ಈ ದರಿದ್ರ ನೋಡಿ ನನ್ನ ದಿನ ಹೆಂಗಿರ್ಬೇಕು? ಸರಿಯಪ್ಪ, ಇನ್ನೊಂದು ಕಳ್ಸಂಗಿಲ್ಲ ಬಿಡ. ನಾನು ಗರ್ಲ್ ಫ್ರೆಂಡು ಕನಸ್ನಾಗ ಬಂದು ಎಂಥ ಚಂದ ಡುಯೆಟ್ ಹಾಡಕತ್ತೀನಿ, ಬಂದೆ ಬಿಸಿಲಿಕ್ಕೆ. ಡುಯೆಟ್ ಎಲ್ಲ ಹಾಳಾಗಿ ಹೋಗ್ತೀನಿ ಸಲಾಗಿ. ಗೌರಿ ಗೌರಿ, ಅಯ್ಯ ಬಾ ಅಣ್ಣ, ಮುತ್ತಣ್ಣ, ಯಾಕೆ ಹೊರಗೆ ನಿಂತು ಒಳಗೆ ಬಾ. ಇಲ್ಲವಾ, ಇಲ್ಲೇ ಮಾತಾಡ್ಸೋತೀನಿ. ಅಮ್ಮ ಅದಾಳ? ಅಮ್ಮ ಒಳಗದ. ಯಾಕೆ? ಏನಿಲ್ಲ, ಲಕ್ಷ್ಮೀದು ಕಳ್ಕುಪ್ಸ ಮಾಡ್ಬೇಕು. ಅವು ಬಂದು ಆರಾಮಿಲ್ಲ. ಅದಕ್ಕೆ ಯಾರನ್ನ ಕರ್ಕೊಂಡು ಹೋಗ್ಲಿ ಕಳ್ಕುಪ್ಸ ಮಾಡಕ್ಕೆ? ಅದಕ್ಕೆ ಅಮ್ಮಗೆ ಕೇಳಿ ಏನು ತೊಗೊಂಡು ಹೋಗ್ಬೇಕು. ನಾನು ಹೆಂಡತಿ ಅಂತ ಮಾತಾ ಕೇಳುವಲ್ವ ಏನು, ಅದಕ್ಕೆ ಅಮ್ಮನ ಕೇಳ್ಕೊಂಡು ಹೋದಾತಂದು ಬಂದೆ. ಹೌದಣ್ಣ, ಬಾ ಹಂಗಾರೆ ಒಳಗೆ ಬಾ. ಅಮ್ಮ ಮುತ್ತಣ್ಣ ಬಂದಣ್ಣ. ಏನು ಮುತ್ತಣ್ಣ, ಬಾ ದಿನದಲ್ಲಿ ಮನೆಗೆ ಬಂದು ಹೆಂಗೆ ಆರಾಮದಲ್ಲ? ನಿಮ್ಮ ಅವಾಗ ಆರಾಮೈತಿ? ಆರಾಮಿಲ್ಲ ದೊಡವ, ಭಾಳ ಇದು ಆಗಿಬಿಟ್ಟ. ಏನು ಕೈಕಾಲಾಗ ಶಕ್ತಿನೇ ಇಲ್ದಂಗೆ ಆಗ್ಯಾಳ. ಮಾತಾಡ್ಸಿದ್ರು ಮಮ್ಮಿ ಮಾತಾಡ್ತಾಳೆ, ಮಾತಾಡಂಗಿಲ್ಲ. ಭಾಳ ನಿಶಕ್ತಿ ಆಗಿಬಿಟ್ಟ. ಹೌದಣ್ಣ, ನಾನು ಬರ್ಬೇಕಪ್ಪ ನೋಡಕ್ಕೆ. ಏನು ಮಾಡೋದು ನೋಡು, ನನಗಿನ್ನ 4 ವರ್ಷ ದೊಡ್ಡ ಆಕೆ ಅನ್ನೋದಟ್ಟೆ. ಟೈಮ್ ಬಂದಾಗ ಹೋಗಬೇಕು. ಆಕೆ ಟೈಮ್ ಬಂದಾಗ ಆಕೆ ಹೋಗ್ಕೊಳ್ಳಿ, ನಾನು ಟೈಮ್ ಬಂದಾಗ ನಾನು ಹೋಗ್ತೀನಿ. ಇವ ಹಂಗ್ಯಾಕಂತ್ರಿ ಇವ, ನೀವೆಲ್ಲ ಹೋದ್ರಿ ನಮ್ಮ ಕೈಕಾಲ ಇದು ಅಕ್ಕವು. ಎದಕ್ಕೆ ಬಂದಿನಂದ್ರೆ ಲಕ್ಷ್ಮಿ 4 ತಿಂಗಳಾತು ಈಗ ಹೊಟ್ಲಿ ಅದಾಳ. ಮತ್ತು ಅದೇನು ಕಳ್ಕುಪ್ಸ ಅಂತವ. ನನಗೇನು ಗೊತ್ತಿಲ್ಲ. ನಾನು ಹೆಂಡ್ತಿನ ಕೇಳ್ಬೇಕಂದ್ರೆ ಹರಕ್ ಮಾಡಕತ್ತಾಳ ಜಗಳ ಬಂದಂಗೆ. ಅದಕ್ಕೆ ಅದು ಏನೇನು ಮಾಡಬೇಕು ಅಂತ ನಿನ್ನ ಕೇಳ್ಕೊಂಡು ಹೋದ್ರಾತಂತೆ ಬಂದೆ. ಅವ್ವ ನೀನು ಕೇಳಂತಂದ. ಮದುವೆಗೆ ಎಷ್ಟು ತಿಂಗಳು? 6 ತಿಂಗಳಾತಂದ್ರೆ ಅಲ್ಲ ಮದುವೆ ಆತ, ಒಂದು 5 ತಿಂಗಳಿಗೆ ಆಗ್ಬೇಕು. ಕಲ್ಲವನ್ನ ಕರ್ಕೊಂಡು ಹೋಗು. ಕಲ್ಲವನೇನು ಆಕಿನ ಗಂಡ ಅದನ, ಆಕಿನ ಸಸಿನೂ ಬರ್ತಾಳ. ಕಲ್ಲವನ ಸಸಿ ಮತ್ತು ಒಂದು 4 ಜನ ಮಲ್ಲವ್ವ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಬಳಿ ತಗೋ, ಸೀರೆ ತಗೋ, ಅರ್ಶಿನ ಕುಂಕುಮ ಬೇಕಿ ತಗೋ, ಹಣ್ಣು ಹಂಪ್ಲ, ಮತ್ತು ಆಕೆ ಏನು ಬಾಂಕಿ ಅದ ನೋಡು, ಬಾಂಕಿ ತಗೋ. ಬಾಂಕಿ ಐಟಮ್ಗಳು ಏನೇನು ಬೇಕು ನೋಡು, ಅವನ್ನೆಲ್ಲ ತಗೋ. ಗೌರಿನೂ ಕರ್ಕೊಂಡು ಹೋಗಿ ಹಿಂಬಲ್ ಬೇಕಾರೆ. ನಾ ಬರ್ತಿದ್ದೆ ಇಂಥ ಸುಬಕಾರಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಡ. ಮುತ್ತೈದೆಯವ್ರನ್ನ ಕರ್ಕೊಂಡು ಒಂದು 4 ಜನನ ಕರಿ. ನಿನ್ನ ಹೆಂಡ್ತಿನ ನೀನು ಬಿಟ್ಟು ಮಾಡಬೇಡ. ಕರಿ. ಆಕೆನ ಅಂತ ಬರೀ ಕೆಟ್ಟಕ್ಕೆಲ್ಲ. ಆಕೆ ಏನು ಬೇಜಾರು ಅಂತಂದ್ರೆ, ಆಕೆ ನಿನ್ನ ಮನೆಗೆ ಬಂದ್ಲಲ್ಲ, ಎಲ್ಲ ನೀವು ಕಳ್ಕೊಂಡು ಬೀದಿ ಬಂದ್ರಿ. ಅದಕ್ಕೆ ಆಕೆಗೆ ಬೇಜಾರು. ಆಕೆಗೂ 2 ಮಕ್ಕಳದಲ್ಲ ಪಾಪ, ಆಕೆಗಾರ ಏನು ಅನ್ನೋಕ್ಕಾಗುತ್ತೆ? ಆಕೆ ಏನಂತ ಆಗುತ್ತಾನ ಅದರ ಗೌರಿ ಅಷ್ಟು ದೊಡ್ಡ ಮನೆಗೆ ಹೋದ್ಲು, ನಮಗೇನು ಸಹಾಯ ಮಾಡುವಳು ಅಂತಾಳ. ಅಷ್ಟು ದೊಡ್ಡ ಮನೆಗೆ ಅಕ್ಕಿ ಹೋದ್ರೆ ನಮ್ದೇನು, ಆಕೆ ಮನೆಗೆ ಅಕ್ಕಿ ಹೋಗ್ಯಾಳ ಬಿಟ್ಬಿಡ್ಬೇಕಂತ ನಂದು. ಸುಮ್ಮನೆ ಅದನ್ನೆಲ್ಲ ಜಗ್ಗುದು ಪಗ್ಗುದು ಮಾಡಬಾರ್ದು ಅಂತ ನಂದು. ನೀನು ಕರೆಯುತ್ತೆ ಬಿಡಪ್ಪ. ಯಾಕಂದ್ರೆ ಹೋದ ಮನೆಗೆ ಹೋದಾರ್ಗ ನಾವು ವಾಪಸ್ ಯಾಕೆ ಏನು ಅಲ್ಲಿಂದ ತರಬಾರ್ದು. ಇನ್ನು ತವ್ರ ಮನೆಯಿಂದ ಎಷ್ಟು ತುಂಬ ಕಳ್ಸೋಕ್ಕಾಗತ್ತೆ ಅಷ್ಟು ತುಂಬಬೇಕು. ಗಂಡನ ಮನೆಯಿಂದ ಬಂತಂದ್ರೆ ನಾಳೆ ಅವ್ರಿಗೆ ಗೊತ್ತಾತಂದ್ರೆ ಪಾಪಕ್ಕಿನ ಜೀವನನ ಕಷ್ಟ ಆಗುತ್ತೆ. ಹ್ಞೂ ದೊಡವ, ನಾನು ಅದ ಅಂತೀನಿ. ಅಣ್ಣ ನಾ ಬರ್ತೀನಿ ತಗೋ. ನೀ ಬರುವಂತವ, ಬಟ್ 4 ಜನ ಮುತ್ತೈದೆಯರು ಬೇಕಲ್ಲ. ನೀವು ಒಂದು ಮಾತು ಮಾಮ ಹೇಳಿದೆ ಅಂದ್ರೆ ಮಾಮನ ಹೆಂಡತಿ ಬರ್ತಾರೆ ನೋಡು. ಸರಿ ನಾವು ಹೇಳ್ತೀನಿ, ಮಾಮಾಗೇನು ಹೇಳ್ತೀನಿ ಬಿಡು. ಅದೇನು ಬಂದಿಲ್ಲ ನನಗೆ, ಹೇಳ್ತೀನಿ. ಅವ್ರನ್ನೂ ಕರಿತೀನಿ. ಇರೋ ಕಲ್ಲವ್ವ ಮಲ್ಲವ್ವ ಪರವ್ವ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಊರನ್ನ ಯಾರು ಇರ್ತಾವೆ, ಒಂದು 4 ಜನ ಕರ್ಕೊಂಡು ಹೋಗ. ಈಗೇನು ಒಂದು 4 ಜನ ಮುತ್ತೈದೆಯರನ್ನ ಕರ್ಕೊಂಡು ಹೋಗಿ ಆರತಿ ಮಾಡಿ ಆಕಿನ ಎರೆದು ಜಾಕ ಮಾಡಿಸಿ ತುಪ್ಪ ಹಾಲು ಅದ್ರಾಗೆಲ್ಲ ಎರೆದು ಸ್ನಾನ ಅದು ಮಾಡಿಸಿ ಆಕಿಗೆ ಮಾಡಿ. ನೀ ಯಾವ ಸೀರೆ ಓದಿರ್ತಿ ಹಸಿರು ಸೀರೆ ಒಯ್ಯಿ. ಹಸಿರು ಸೀರೆನ ಕೊಡೋದು ಹೆಚ್ಚು ಬಳಿ ಒಯ್ಯಿ. ಅದು ಉಡಕ್ಕಿ ಸಾಮಾನು ಒಯ್ಯಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಪಾತ್ರೆ ಓದಿರ್ತಲ್ಲ, ಆ ಪಾತ್ರೆ ಒಳಗೆ ಇದನ್ನು ಏನಾರು ಹುಗ್ಗಿ ಸ್ವೀಟ್ ಏನಾರು ಮಾಡಿ ಅದನ್ನು ತೆಗೆದಿಡ್ಬೇಕು. ಆಕಿ ಹೊಟ್ಟೆ ಆಗುವ ಡೆಲಿವರಿ ಆಗಮಟ್ಟ. ಆಮೇಲೆ ಏನು ಮಾಡಿ ಇದನ್ನು ಹೋಯ್ತರಪ್ಪ, ಏನದು ಮದುವೆ ಅಂತೂ ನಾವು ಅನ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ. ಆಕಿ ದೇವಸ್ಥಾನದ ಮದುವೆ ಆತಿಕ್ಕಿದ್ದು ಒಳಕುಬ್ಸ ಸ್ವಲ್ಪ ಸಾಂದ್ ಮಾಡಿದ್ದು. ಅದು ಕುಬ್ಸ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕಂತ ಮಾಡೀನಿ. ಅವ್ರ ಹತ್ತಿನ ನೀನು ಕೇಳ್ಬೇಕಂತ ಹೋದೆ, ಆಕೇನು ಇದ್ದಿದ್ದಿಲ್ಲ. ಅದಕ್ಕೆ ನನಗೂ ಅಷ್ಟು ಗೊತ್ತಿಲ್ಲಲ್ಲ, ನಿಮ್ಮನ್ನೆಲ್ಲ ಕೇಳಿತ್ತು ಹೋದ್ರಾತಂತ ಸುಮ್ಮನೆ. ಏನಿಲ್ಲಪ್ಪ, ಭಾಳ ಸಿಂಪಲ್ ಆಗಿ ಮಾಡು ಕಳ್ಕುಬ್ಸ. ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಅಡ್ಡಾಡಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡ್ತೀವಿ. ಯಾಕಂದ್ರೆ ಈಗ ದವಾಖಾನೆಗೆ ಅದಕ್ಕೆ ಇದಕ್ಕೆ ಹೋಗ್ಬೇಕಲ್ಲ, ಹೊಳಿ ದಾಟಿ ಹೋಗ್ಬಾರ್ದು ಅವರು. ಇದನ್ನು ಮಾಡ್ಲಾರ್ದೆ ಹೊಳಿ ದಾಟಿ ಹೋಗ್ಬಾರ್ದ. ಅವಾಗೆಲ್ಲ ಮಾಡಿದ್ರೆ ನಾವು ಹಿರಿಕರು. ಸರಿ ದೊಡ್ಡವ, ಹಂಗೆ ಮಾಡ್ತೀನಿ ತಗೊಂಡ್ರೆ. ಈಗಂತೂ ಇಷ್ಟು ನೆನಪಾಗತ್ತಪ್ಪ. ಮತ್ತೇನಾರು ಇತ್ತಂದ್ರೆ ನಾನು ಗೌರಿ ಮುಂದೆ ಕಳಿಸ್ತೀನಿ. ಅದನ್ನು ಕರ್ಕೊಂಡು ಹೋಗಿ ನಿಂತು ಮಾಡಿ ಬಾ. ಸರಿ ದೊಡ್ಡವ, ಹಂಗೆ ಬರ್ತೀನಿ ತಗೊಂಡು. ಹಂಗೆ ಚಲೋ ಆತು ಬಿಡಪ್ಪ, ಚಲೋ ಆತು. ಕುಬ್ಸ ಮಾಡಿ ಕರ್ಕೊಂಡು ಬಂದುಬಿಡಕ್ಕಂತ 9 ತಿಂಗಳಿಗೆ 8 ಕರ್ಕೊಂಡು ಬಾ. 9 ಕಡಿತಾವೆ. ಎಲ್ಲ ಗಂಡು ಮಕ್ಕಳಾದರೆ, ಹೆಣ್ಮಕ್ಳಾದ್ರೆ 9 ತುಂಬಿ ದಿಂದ ಆದಮೇಲೆ ಹಡಿತಾವು. ಚಲೋ ಆಯ್ತು ಬಿಡಪ್ಪ, ಹೋಗಿ ಕರ್ಕೊಂಡು ಹೋಗಿ ಮಾಡುವ. ನನ್ನ ಮೊಮ್ಮಕ್ಕಳದ್ದು ಯಾವ ನೋಡ್ತೀನಿ ನಾನು.